ರೀ ಏನ್ ಸುಮಾ? ರೀ ಮುಹೂರ್ತದ ಸೀರೆ ನೋಡ್ಬೇಕು ಅಂತಿದ್ರಲ್ಲ, ತಂದಿದೀನಿ, ಇವತ್ ನೋಡ್ಬೋದು ನೀವು. ಅಲ್ಲ, ನೀನ್ ಹೋದ್ಮೇಲೆ ಒಳ್ಳೆ ಸೀರೆನೆ ತಂದಿರ್ತೀಯ ಅಲ್ವಾ? ಇದೇನ್ ಹೊಸದಾ ಕೇಳ್ತಾ ಇದೀಯಾ? ಈ ಮನೆಗ್ ನಿನ್ ಕಾಲಿಟ್ ಮೇಲಿಂದ ಇವತ್ತಿನ ತನಕ ನಮ್ಮ ಅಚ್ಚುಗ್ ಏನ್ ಬೇಕು ಏನ್ ಬೇಡ ಅಂತ ನೋಡಿ ತರೋದು ನೀನ್ ತಾನೆ. ಅಂದ್ಮೇಲೆ ಧಾರೆ ಸೀರೆ ಮುತುವರ್ಜಿ ವಯಸ್ಸು ಒಳ್ಳೆದೇನೆ ತಂದಿರ್ತೀಯ ಅಲ್ವಾ? ಚೆನ್ನಾಗಿರುತ್ತೆ ಬಿಡು. ರೀ ಏನ್ರಿ ನೀವು, ನಾನ್ ಒಂದು ಮಾತು ಕೇಳ್ದೆ, ನೀವೊಂದೊಳ್ಳೆ ದೊಡ್ಡ ಭಾಷಣನೇ ಕೊಟ್ಬಿಟ್ರಿ. ನನಗ್ ಗೊತ್ತು ರೀ ಸೀರೆ ಆರ್ಸಕ್ಕೆ ಇಲ್ಲ ಅಂತ ಹೇಳಿಲ್ಲ, ಆದ್ರೆ ನಿಮ್ ಅಣ್ಣ ತಂಗಿನ ಮೆಚ್ಚಕ್ಕಾಗಲ್ಲ, ಅದಕ್ಕೆ ಕೇಳ್ದೆ. ಬೇಡ ಸುಮತಿ, ನನ್ ತಂಗಿ ಮದುವೆ ದಿನ ಅದನ್ನ ಉಟ್ಕೊಂಡ್ಬರ್ಲಿ, ಆಗ್ಲೇ ನೋಡಿ ಕಣ್ ತುಂಬ್ಕೋತೀನಿ, ಸರಿನಾ? ಸರಿ, ನಿಮ್ ಫೋನ್ ಕೊಡಿ, ಅಚ್ಚುನಾದ್ರೂ ಸೀರೆ ನೋಡ್ತಾಳ ಇಲ್ವಾ ಅಂತ ಕೇಳ್ತೀನಿ. ತಗೊಳಮ್ಮ. ಹಾ, ಓಕೆ. ವೈಶಾಲಿ ಮ್ಯಾಮ್, ಸಿ, ಚಿಕ್ಕ ಚಿಕ್ಕ ವೋಚಸ್ ಎಲ್ಲ ಪೆಂಡಿಂಗ್ ಇಡಬೇಡಿ, ಅವತ್ತವತ್ತೇ ಎಲ್ಲ ಕ್ಲಿಯರ್ ಮಾಡ್ಬಿಡಿ. ಸುಮ್ನೆ ನಿಮಗೆ ಆಮೇಲೆ ಲೈನಪ್ ಆಗ್ತಾ ಹೋಗುತ್ತೆ. ಸರಿ, ಓಕೆ. ಅಕೌಂಟ್ಸ್ ಹತ್ರ ಹೋಗಿ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಬನ್ನಿ. ಎಸ್ ಮ್ಯಾಮ್, ಶ್ಯೂರ್ ಮ್ಯಾಮ್. ಅದ್ಗೆ ಹೇಳಿ. ಅಚ್ಚು, ಅದ್ಗೆ ಹೇಳಿ. ಮುಹೂರ್ತದ ಸೀರೆ ತಂದಿದೀನಿ, ನಿಮ್ ಅಣ್ಣ ನೋಡು ಅಂದ್ರೆ ನೋಡಲ್ಲ ಅಂತಿದ್ದಾರೆ. ಈಗ ನೀನ್ ವಿಡಿಯೋ ಕಾಲಲ್ಲೇ ನೋಡ್ತೀಯಾ ಅಥವಾ ಮನೆಗ್ ಬಂದ್ ನೋಡ್ತೀಯಾ? ಅದ್ಗೆ ಏನ್ ಅದ್ಗೆ ನೀವು ಸೀರೆ ನೋಡಿದ್ರಾ? ನಿಮ್ಗಿಷ್ಟ ಆಯ್ತಾ? ನನಗಿಷ್ಟ ಆಯ್ತು. ಸರಿ, ಹಾಗಿದ್ಮೇಲೆ ನನಗೂ ಓಕೆ ಅದ್ಗೆ. ಅಯ್ಯೋ ದೇವ್ರೆ, ಮದುಮಗಳು ನೀನು ಕಣಮ್ಮ. ನೀನ್ ನೋಡಿ ಸರಿ ಅಂದ್ರೆ ತಾನೆ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಅದ್ಕೆ ನಾನು ಆಫೀಸಲ್ಲಿ ಇದ್ದೀನಿ, ಅದ್ಕೆ ಸ್ವಲ್ಪ ಕೆಲ್ಸದ ಬ್ಯುಸಿಯಲ್ಲಿದ್ದೀನಿ. ನೀವ್ ನೋಡಿ ಹಾಗೆ ಅಣ್ಣಂಗೂ ತೋರಿಸಿ, ನೀವಿಬ್ರು ಓಕೆ ಅಂದ್ರೆ ನನಗೂ ಓಕೆ. ಒಂದ್ ನಿಮಿಷ ಅಣ್ಣಂಗ್ ಕೊಡಿ. ಒಂದ್ ನಿಮಿಷ. ಅಮ್ಮ, ಏನಮ್ಮ? ನೀನ್ ನೋಡ್ದ್ಯಾ ಸೀರೆ? ಇಲ್ಲ ಕಣಮ್ಮ, ನಾನ್ ನೋಡ್ಲಿಲ್ಲ. ನಿಮ್ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ ಬಂದ್ಯಾಳಲ್ಲ, ಚೆನ್ನಾಗಿರತ್ತೆ ಅಂತ ನಾನು ಸುಮ್ನೆ ಆಗ್ಬಿಟ್ಟೆ. ಅದ್ಕೆ ಸೀರೆ ನಿಮಗಿಷ್ಟ ಆಯ್ತಾ? ಆ ಸೀರೆ ಉಟ್ರೆ ನಾನ್ ಚೆನ್ನಾಗ್ ಕಾಣಿಸ್ತೀನಿ ಅಂತ ನಿಮಗ್ ಗೊತ್ತಲ್ವಾ? ಹಾಗಾದ್ರೆ ನನಗ್ ಓಕೆಪಾ. ಇಲ್ ನೋಡಿ, ನನ್ನನ್ ಏನು ಕೇಳ್ಬೇಡಿ, ಮದ್ವೆ ಕೆಲ್ಸ ಎಲ್ಲ ನೀವ್ ನೋಡ್ಕೊಳ್ಳಿ. ಸರಿಯಾಗಿ ಹೇಳಿದೆ ನೀನು. ಹೊಸದಾ ಕೇಳ್ತಾ ನೋಡಮ್ಮ ನಿಮ್ಮತ್ಗೆ ಸೀರೆ ಇಷ್ಟನಾ ಅಂತೇಳಿ. ಅಲ್ಲ, ಮದ್ವೆ ಕೆಲಸ ಎಷ್ಟೊಂದಿದೆ, ನಾನು ಅದನ್ನ ನೋಡ್ಕೋತಾ ಇದ್ದೀನಿ ತಾನೆ. ಸೀರೆ ಒಳ್ಳೇದೇ ಆರಿಸ್ಕೊಂಡ್ ಬಂದಿರ್ತಾಳೆ, ಹೇಳಮ್ಮ ಅವಳಿಗೆ. ಸರಿಯಾಗಿದ್ದೀರಾ ಇಬ್ರು ಅಣ್ಣ ತಂಗಿ. ಅಣ್ಣ ನೋಡಿದ್ರೆ ತಂಗಿಗ್ ತೋರ್ಸು ಅಂತಾರೆ, ತಂಗಿಗ್ ತೋರ್ಸು ಅಂದ್ರೆ ಅಣ್ಣ ನೋಡಿದಾರ ಅಂತ ಕೇಳ್ತೀಯ. ನೋಡಮ್ಮ ಅಚ್ಚು, ನೀನ್ ಮೊದ್ಲೇ ಸೀರೆ ಹುಡ್ಕೋದ್ರೆ ಸೂಕ್ಷ್ಮ. ಆಮೇಲೆ ಡಿಸೈನ್ ಚೆನ್ನಾಗಿಲ್ಲ, ಕಲರ್ ಚೆನ್ನಾಗಿಲ್ಲ ಅಂತ ನನ್ ಮೇಲ್ ಕಂಪ್ಲೇಂಟ್ ಮಾಡ್ಬಾರ್ದು. ಅತ್ತಿಗೆ, ನಿಮ್ಮಿಷ್ಟನೇ ನನ್ನಿಷ್ಟ. ನನಗ್ ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಸರಿ. ರೀ, ನಾನ್ ಕೊನೆದಾಗ ಕೇಳ್ತಿದೀನಿ, ನೀವ್ ಸೀರೆ ನೋಡ್ತೀರಾ ಇಲ್ವಾ? ಆಮೇಲೆ ಸೀರೆ ಸರಿ ಇಲ್ಲ, ಬಣ್ಣ ಸರಿ ಇಲ್ಲ, ಡಿಸೈನ್ ಸರಿ ಇಲ್ಲ ಅಂದ್ರೆ ನನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಷ್ಟೇ. ಮತ್ತೆ ಸೀರೆ ಒಂದ್ಸತಿ ನೋಡ್ರಿ. ಇದೇನ್ ಸುಮ್ಮ ಹಿಂಗೆ ಹೇಳ್ತೀಯಾ? ಸಂಬಂಧ ಸೀರೆ ಎರಡು ಒಂದೇ ತರ. ಸಂಬಂಧ ನಾನ್ ನೋಡ್ದೆ, ಸೀರೆ ನೀನ್ ತಂದಿದ್ಯಾ. ಸೀರೆಗೂ ಸಂಬಂಧಕ್ಕೂ ಒಂಥರ ಅದ್ಭುತವಾದ ನಂಟಿದೆ. ಯಾಕೆ ಹೇಳು? ಇಂಥ ಸೀರೆ ನೇಯವರು ಸೂಕ್ಷ್ಮವಾಗಿ ನೇದಿರ್ತಾರೆ. ಅವ್ರ ಮನ್ಸೆಲ್ಲ ಹೇಗಿರುತ್ತೆ ಗೊತ್ತಾ? ಈ ಸೀರೆ ಯಾರೇ ಉಟ್ಕೊಂಡ್ರು ಚೆನ್ನಾಗ್ ಕಾಣ್ಲಿ ಅನ್ನೋ ಮನ್ಸಿರುತ್ತೆ. ಅಂಥದ್ರಲ್ಲಿ ಸೀರೆ ಚೆನ್ನಾಗಿಲ್ದೇ ಇರತ್ತಾ? ಬಿಟ್ರೆ ಒಂದ್ ಪುಸ್ತಕನೇ ಬರೀತೀರಾ ಸೀರೆ ಬಗ್ಗೆ. ಗೊತ್ತಿಲ್ದೆ ಕೇಳ್ತಾ ಇದ್ದೀನಿ, ನೀವ್ ಸೀರೆ ವ್ಯಾಪಾರ ಏನಾದ್ರೂ ಮಾಡ್ತಿದ್ರಾ? ಸರಿ, ಸೀರೆ ಬೆಲೆನಾದ್ರೂ ನೋಡಿ ಒಂದ್ಸಲ. ಮತ್ತೆ ನೋಡು, ಸೀರೆ ಬೆಲೆ ಮುಖ್ಯ ಅಲ್ಲ, ಸೀರೆ ಬೆಸೆಯತ್ತಲ್ಲ ಸಂಬಂಧ, ಅದು ಮುಖ್ಯ. ಅರ್ಥ ಆಯ್ತಾ? ನಿಮ್ಮ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ, ನನ್ ಕೆಲ್ಸ ಇದೆ.